Dear students and friends, you welcome to this video class of the Mughal Emperor Aurangzeb, his life and his policies. In the previous video class, already I explained about uh, the introduction, early life of Aurangzeb, his struggle for throne. Yes, in this video class, I am going to explain you as a emperor what is his policies we will discuss here. Yes, Aurangzeb as an emperor, his policies firstly his northeast frontier policy. ಅಂದರೆ ಭಾರತ ದೇಶದ ಈಶಾನ್ಯ ಭಾಗದಲ್ಲಿ ಔರಂಗಜೇಬನ ಆಳ್ವಿಕೆಯ ಕಾಲಕ್ಕೆ ಅಸ್ಸಾಂ ಪ್ರದೇಶದಲ್ಲಿ ಅಹೋಮರು ಆಳ್ವಿಕೆ ಮಾಡ್ತಾ ಇದ್ರು. ಸೊ ಆ ಅಹೋಮರು ಮೊಘಲ್ ರಾಜ್ಯದಲ್ಲಿ ಉದ್ಭವಿಸಿದಂತಹ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡ್ಕೊಂಡು ಈ ಹಿಂದೆ ಆದಂತಹ ಒಪ್ಪಂದವನ್ನು ಉಲ್ಲಂಘನೆ ಮಾಡಿ ಮೊಘಲರ ಗಡಿ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ in the year 1661, the Bengal Mughal governor Mir Jumla attacked on Assam. ಅಸ್ಸಾಂನ ಮೇಲೆ ಮೀರ್ ಜುಮ್ಲಾ, ಬಂಗಾಳದ ಮುಘಲ್ ಗವರ್ನರ್ ಮೀರ್ ಜುಮ್ಲಾ ಅಸ್ಸಾಂನ ಮೇಲೆ ದಾಳಿ ಮಾಡ್ತಾನೆ. ಸೊ ಅನೇಕ ಪ್ರಾಕೃತಿಕ ತೊಂದರೆಗಳ ನಡುವೆಯೂ ಸಹಿತ ಮೀರ್ ಜುಮ್ಲಾ ದಾಳಿಯನ್ನು ಯಶಸ್ವಿಗೊಳಿಸಿಕೊಂಡು ಆ ಅಹೋಮರ ಜೊತೆ ಒಪ್ಪಂದವನ್ನು ಮಾಡಿಕೊಂಡು 1663ರಲ್ಲಿ ತನ್ನ ಪ್ರಾಂತ್ಯವಾದಂತಹ ಬಂಗಾಳಕ್ಕೆ ವಾಪಸ್ಸಾಗುವಂತಹ ಸಂದರ್ಭದಲ್ಲಿ ಈ ಲೆಫ್ಟ್ ದಿಸ್ ವರ್ಲ್ಡ್, ಈ ಜಗತ್ತನ್ನು ಬಿಟ್ಟು ಹೋಗ್ತಾನೆ. ಇಟ್ ಮೀನ್ಸ್ ಹಿ ಡೈಡ್ ಅವೇ, ಮರಣವನ್ನು ಹೊಂದ್ತಾನೆ. ಸೊ ಅಗೇನ್ ಅಹೋಮರು ಮತ್ತೆ ತಮ್ಮ ಒಂದು ದಾಳಿಯನ್ನು ಮೊಘಲರ ಗಡಿ ಪ್ರದೇಶಗಳ ಮೇಲೆ ಪ್ರಾರಂಭ ಮಾಡ್ಕೊಳ್ತಾರೆ. ಸೊ ಮೀರ್ ಜುಮ್ಲಾನ ಪ್ಲೇಸ್ನಲ್ಲಿ ಗವರ್ನರ್ ಆಗಿ ಬಂದಂತಹ ಶಾಯಿಸ್ತಾ ಖಾನ್ ವಾಸ್ ಅನೇಬಲ್ ಟು ಪ್ರಿವೆಂಟ್ ದಿಸ್ ಸ್ಟ್ರಗಲ್ ಆಫ್ ಅಹೋಮಾಸ್. ಅಹೋಮರ ದಾಳಿಯನ್ನು ತಡೆಗಟ್ಟಲಿಕ್ಕೆ ಅವನು ಅಸಮರ್ಥನಾಗ್ತಾನೆ. ಬಟ್ ಶಾಯಿಸ್ತಾ ಖಾನ್ ವಾಸ್ ಸಕ್ಸಸ್ಫುಲ್ ಇನ್ ಗೆಟಿಂಗ್ ಚಿತ್ತಗಾಂಗ್ ಫ್ರಾಮ್ ಅರಾಕಾನ್ ಕಿಂಗ್. ಅಂದರೆ ಮಯನ್ಮಾರ್ ದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಅರಾಕಾನ್ ರಾಜರಿಂದ ಚಿತ್ತಗಾಂಗನ್ನು ವಶಪಡಿಸಿಕೊಳ್ಳುವಲ್ಲಿ ಶಾಯಿಸ್ತಾ ಖಾನ್ ಯಶಸ್ವಿಯಾಗ್ತಾನೆ. ಬಟ್ ಅಹೋಮರ ದಾಳಿಗಳನ್ನು ತಡೆಗಟ್ಟುವಲ್ಲಿ ಹಿ ಗಾಟ್ ಎ ಫೇಲ್ಯೂರ್ ಆಗ್ತಾನೆ. ಸೊ ನೆಕ್ಸ್ಟ್, ದ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪಾಲಿಸಿ ಆಫ್ ಔರಂಗಜೇಬನ ವಾಯುವ್ಯ ಭಾಗದ ಗಡಿನೀತಿ. ಸೊ ಭಾರತದ ವಾಯುವ್ಯ ಭಾಗದಲ್ಲಿ ಅಫ್ಘಾನ್ ದೇಶಕ್ಕೆ ಸಂಬಂಧಿಸಿದಂತಹ ಅನೇಕ ಮುಸ್ಲಿಂ ಪಂಗಡಗಳು ಅಲ್ಲಿ ವಾಸವಾಗಿದ್ದವು. ಸೊ ಆ ಪಂಗಡಗಳು ಅನೇಕ ರೀತಿಯಲ್ಲಿ ಮೊಘಲರಿಗೆ ಕಿರುಕುಳವನ್ನು ಕೊಡ್ತಾ ಇದ್ವು. ಸೊ ಅಟ್ ದ ಟೈಮ್ ಆಫ್ ಔರಂಗಜೇಬನ ಕಾಲಕ್ಕೆ ಈ ಮುಸ್ಲಿಂ ಪಂಗಡಗಳಲ್ಲಿ ಮೊದಲನೇದಾಗಿ ಯೂಸುಫ್ ಜಾಯ್ ಅನ್ನುವ ಮುಸ್ಲಿಂ ಪಂಗಡ ಔರಂಗಜೇಬನ ವಿರುದ್ಧ ದಂಗೆ ಏಳುತ್ತೆ ಇನ್ ದಿ ಇಯರ್ 1620. Immediately Aurangzeb he sent his army to suppress the revolt of Yusuf Jai. ಸೊ ಅದರಲ್ಲಿ ಮೊಘಲರ ಒಂದು ಆರ್ಮಿ ಯಶಸ್ಸನ್ನು ಸಹಿತ ಗಳಿಸ್ಕೊಳ್ಳುತ್ತೆ, ಯೂಸುಫ್ ಜಾಯ್ಗಳ ಒಂದು ಬಂಡಾಯವನ್ನು ಸದೆ ಬಡಿಯುತ್ತೆ. ಅದೇ ರೀತಿ ಅಗೇನ್ ಯೂಸುಫ್ ಜಾಯ್ಗಳ ದಂಗೆಯನ್ನು ದಮನ ಮಾಡಿದ ಮೇಲೆ ಈ ಅಫ್ರೀದಿಗಳು ಅನ್ನುವ ಇನ್ನೊಂದು ಮುಸ್ಲಿಂ ಪಂಗಡ ಅಂಡರ್ ದಿ ಲೀಡರ್ಶಿಪ್ ಆಫ್ ಅಕ್ಮಲ್ ಖಾನ್ ದೇ ಸ್ಟಾರ್ಟೆಡ್ ದೇರ್ ರಿವೋಲ್ಟ್ ಅಗೇನ್ಸ್ಟ್ ಮೊಘಲ್ ಎಂಪೈರ್ ಔರಂಗಜೇಬ್. ಸೊ ಅಕ್ಮಲ್ ಖಾನ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ದ್ಯಾಟ್ ಹಿ ವಾಸ್ ದ ಕಿಂಗ್ ಅಂತ ಹೇಳಿ ಘೋಷಣೆ ಮಾಡ್ಕೊಳ್ತಾನೆ ಅಕ್ಮಲ್ ಖಾನ್. ಸೊ ಹೀಗೆ ಅಕ್ಮಲ್ ಖಾನನ್ನು ಸೋಲಿಸಲಿಕ್ಕೆ ಔರಂಗಜೇಬ್ ತನ್ನ ಒಂದು ಸೈನ್ಯವನ್ನು ಸಹಿತ ಕಳಿಸ್ಕೊಡ್ತಾನೆ. ಅಕ್ಮಲ್ ಖಾನ್ ಡಿಫೀಟೆಡ್ ದಟ್ ಮುಘಲ್ ಆರ್ಮಿ ಆಲ್ಸೋ, ಆ ಒಂದು ಸೈನ್ಯವನ್ನು ಸಹಿತ ಸೋಲಿಸ್ತಾನೆ ಅಕ್ಮಲ್ ಖಾನ್. ಸೊ ಹೀಗಾಗಿ ಔರಂಗಜೇಬನೇ ಸ್ವತಃ ಮುಂದೆ ತನ್ನ ಸೈನ್ಯವನ್ನು ತೆಗೆದುಕೊಂಡು ತಾನೇ ವಾಯುವ್ಯ ಭಾಗದಲ್ಲಿ ದಂಗೆ ಇದ್ದಂತಹ ಈ ಅಫ್ರೀದಿಗಳ ದಂಗೆಯನ್ನು ಅಡಗಿಸಲಿಕ್ಕೆ ತಾನೇ ಮುನ್ನುಗ್ತಾನೆ. ಸೊ ಔರಂಗಜೇಬ್ ಈ ಅಫ್ರೀದಿಗಳ ಬಂಡಾಯವನ್ನು ಅಡಗಿಸಲಿಕ್ಕೆ ಕೆಲವೊಂದು ವಿಧಾನಗಳನ್ನು ಅನುಸರಿಸ್ತಾನೆ. ಅಂದರೆ ಆ ಅಫ್ರೀದಿಗಳಿಗೆ ಕಾಣಿಕೆಗಳನ್ನು ಕೊಡೋದ್ರ ಮುಖಾಂತರ ಅವರನ್ನು ತನ್ನ ಕಡೆಗೆ ಒಲಿಸ್ಕೊಳ್ಳೋದು. ಅದೇ ರೀತಿ ಆ ಅಫ್ರೀದಿಗಳಲ್ಲಿ ಒಬ್ಬ ನಾಯಕನನ್ನು ಇನ್ನೊಬ್ಬ ನಾಯಕನ ಮೇಲೆ ಎತ್ತಿಕಟ್ಟೋದ್ರ ಮುಖಾಂತರ ಅವರ ಒಂದು ಐಕ್ಯತೆಯನ್ನು ಒಡಿಲಿಕ್ಕೆ ಪ್ರಯತ್ನ ಪಡ್ತಾನೆ. ಅಷ್ಟೇ, ಇದು ಯಾವುದಕ್ಕೂ ಬಗ್ಗದೇ ಇದ್ದಾಗ ಮಿಲಿಟರಿ ಕಾರ್ಯಾಚರಣೆಯನ್ನು ಅಲ್ಲಿ ಕೈಗೊಳ್ತಾನೆ. ಸೊ ಫೈನಲಿ ಹಿ ಸಕ್ಸಸ್ಫುಲಿ ಸಪ್ರೆಸ್ ದ ರಿವೋಲ್ಟ್ ಆಫ್ ಅಫ್ರಿದೀಸ್ ಫ್ರಮ್ 1670 to 1674. ಬಟ್ ಈ ಒಂದು ದಂಗೆಗಳು
ಮುಘಲ್ ರಾಜನಾದಂತಹ ಔರಂಗಜೇಬನಿಗೆ ಸಾಕಷ್ಟು ಆರ್ಥಿಕ ಹಾನಿಯನ್ನು ಉಂಟು ಮಾಡುತ್ತೆ. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪಾಲಿಸಿ ಆಫ್ ಔರಂಗಜೇಬ್. ಸೊ ನೆಕ್ಸ್ಟ್ we will discuss about ಔರಂಗಜೇಬ್ಸ್ ರಜಪೂತ್ ಪಾಲಿಸಿ. ಔರಂಗಜೇಬನ ರಜಪೂತ ನೀತಿ ಏನಾಗಿತ್ತು ಅನ್ನೋದನ್ನು ನೋಡೋಣ. ಸೊ ಅನೇಕ ಇತಿಹಾಸಕಾರರ ಅಭಿಪ್ರಾಯದ ಪ್ರಕಾರ ಅಕ್ಬರ್ ಹ್ಯಾಡ್ ದ ಬೆಸ್ಟ್ ರಿಲೇಷನ್ಶಿಪ್ ವಿತ್ ರಜಪೂತ್ರ ಜೊತೆ ಒಳ್ಳೆಯ ಸಂಬಂಧವನ್ನು ಅಕ್ಬರ್ ಇಟ್ಕೊಂಡಿದ್ದ. ಹೀಗಾಗಿ ಅಕ್ಬರ್ ದಿ ಗ್ರೇಟ್ ಅಂತ ಅನಿಸ್ಕೊಂಡ. ಸೊ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಧಾರ್ಮಿಕ ಸಮನ್ವಯತೆಯನ್ನು ಮೂಡಿಸಲಿಕ್ಕೆ ಅಕ್ಬರ್ ಹೊಂದಿದಂತಹ ಒಂದು ರಜಪೂತ್ ಪಾಲಿಸಿನ ಸಹಿತ ಕಾರಣೀಭೂತವಾಗಿತ್ತು. ಸೊ ಇವನ್ ಜಹಾಂಗೀರ್ ಆ್ಯಂಡ್ ಶಹಜಹಾನ್ ಆಲ್ಸೋ ಕಂಟಿನ್ಯೂಡ್ ದ ಪಾಲಿಸಿ ಗುಡ್ ರಜಪೂತ್ ಪಾಲಿಸಿ ಇನ್ ದೇರ್ ಟೈಮ್, ಬಟ್ ಔರಂಗಜೇಬ್ ಜಸ್ಟ್ ಡಿಡ್ ದ ಅಪೋಸಿಟ್. ಆದರೆ ಔರಂಗಜೇಬ್ ತನ್ನ ಹಿಂದಿನ ಸಂತತಿಯ ರಾಜರು ಅನುಸರಿಸಿದಂತಹ ಒಂದು ಒಳ್ಳೆಯ ರಜಪೂತ ನೀತಿಯನ್ನು ತಿರಸ್ಕರಿಸ್ತಾನೆ, ತನ್ನದೇ ಆದಂತಹ ರಜಪೂತ ನೀತಿಯನ್ನು ಅನುಸರಿಸ್ತಾನೆ. ಹಾಗಾದರೆ ಆ ರಜಪೂತ ನೀತಿ ಏನಾಗಿತ್ತು, ಯಾಕಾಗಿ ಆ ಒಂದು ರಜಪೂತ ನೀತಿಯನ್ನು ಔರಂಗಜೇಬ್ ಫಾಲೋ ಮಾಡಿದ ಅಂತ ನಾವು ನೋಡೋದಾದರೆ, ಸೊ ಔರಂಗಜೇಬ್ ಹಿಸ್ ಮೇನ್ ಇಂಟೆನ್ಷನ್ ವಾಸ್ ಹಿ ವಾಂಟೆಡ್ ಟು ಕನ್ವರ್ಟ್ ಇಂಡಿಯಾ ಆಸ್ ಆನ್ ಇಸ್ಲಾಮಿಕ್ ಸ್ಟೇಟ್. ಭಾರತವನ್ನು ಇಸ್ಲಾಮಿಕ್ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಆಗಿತ್ತು. ಇನ್ ದಿಸ್ ವೇ ಹಿ ವಾಂಟೆಡ್ ಟು ರಿಮೂವ್ ದ ಬ್ರೇವೆಸ್ಟ್ ರಜಪೂತ್ಸ್. ಈ ಒಂದು ದಾರಿಯಲ್ಲಿ ಅವನು ಶೂರರಾದಂತಹ ರಜಪೂತರನ್ನು, ಸೊ ಈ ರಜಪೂತರು ಈಗಿನ ರಾಜಸ್ಥಾನ್, ಮಧ್ಯಪ್ರದೇಶ್, ಗುಜರಾತ್ ಭಾಗದಲ್ಲಿ ಅನೇಕ ರಾಜ್ಯಗಳನ್ನು ಕಟ್ಕೊಂಡು ಆಳ್ವಿಕೆ ಮಾಡ್ತಾಯಿದ್ರು. ಸೊ ಈ ರಜಪೂತರು ಶೂರರಾಗಿದ್ದರು, ಸ್ವಾಭಿಮಾನಿಗಳಾಗಿದ್ದರು. ಅಕ್ಬರ್ನ ಕಾಲದಿಂದಲೂ ಮೊಘಲ್ ಸಾಮ್ರಾಜ್ಯದಲ್ಲಿ ಸೈನ್ಯದಲ್ಲಿ ಸೇರಿಕೊಂಡು ಆಡಳಿತಾತ್ಮಕ ಹುದ್ದೆಗಳಲ್ಲಿ ಸೇರಿಕೊಂಡು ತಮ್ಮದೇ ಆದಂತಹ ಒಂದು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ಕೊಂತ ಮೊಘಲ್ ಸಾಮ್ರಾಜ್ಯದ ಒಂದು ಭದ್ರ ಬುನಾದಿಗೆ, ಮೊಘಲ್ ಸಾಮ್ರಾಜ್ಯದ ಒಂದು ಶಾಂತಿ ಸುವ್ಯವಸ್ಥೆಗೆ ಕಾರಣೀಭೂತರಾಗಿದ್ದರು. ಬಟ್ ಔರಂಗಜೇಬ್ ಅಂತಹ ರಜಪೂತರನ್ನು ತನ್ನ ಒಂದು ಧಾರ್ಮಿಕ ನೀತಿಯ ಯಶಸ್ವಿಗೋಸ್ಕರ ಆ ರಜಪೂತರನ್ನೇ ಸಹಿತ ಹೊರಹಾಕಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಇನ್ ದಿಸ್ ವೇ ಹಂಗಾರೆ ವಾಟ್ ಮೀಸರ್ಸ್ he had taken ಅಂತ ನಾವು ನೋಡೋದಾದರೆ, ಇನ್ ದಿ ಇಯರ್ 1678 ಔರಂಗಜೇಬ್ ಅಕ್ಯುಪೈಡ್ ಮಾರ್ವಾರ್. ಸೊ 1678ರಲ್ಲಿ ಔರಂಗಜೇಬ್ ಮಾರ್ವಾರವನ್ನು ವಶಪಡಿಸ್ಕೊಳ್ತಾನೆ. ಅಂದರೆ ಡ್ಯೂರಿಂಗ್ ದ ಟೈಮ್ ಆಫ್ ಔರಂಗಜೇಬ್ there were 3 ಮೇಜರ್ ಇಂಪಾರ್ಟೆಂಟ್ ರಜಪೂತ ಸ್ಟೇಟ್ಸ್. ಅವು ಯಾವ್ಯಾವಪ್ಪ ಅಂದರೆ, ಒಂದು ಅಂಬರ್ ಆಗಿತ್ತು, ಇನ್ನೊಂದು ಮಾರ್ವಾರ್, ಇನ್ನೊಂದು ಮೇವಾರ್ ಆಗಿತ್ತು. ಹಾಗಾದರೆ ಮಾರ್ವಾರದಲ್ಲಿ ರಾಜನಾಗಿ ಜಸ್ವಂತ್ ಸಿಂಗ್ ಆಳ್ವಿಕೆ ಮಾಡ್ತಾ ಇದ್ದ. ಈ ಜಸ್ವಂತ್ ಸಿಂಗ್ ಮಾರ್ವಾರದ ರಾಜನಷ್ಟೇ ಅಲ್ಲ, ಮೊಘಲರ ಒಬ್ಬ ಪ್ರಬಲ ದಂಡನಾಯಕನೂ ಸಹಿತ ಆಗಿದ್ದ. ಸೊ 1688ರಲ್ಲಿ ಜಸ್ವಂತ್ ಸಿಂಗ್ ಮರಣ ಹೊಂದಿಬಿಡ್ತಾನೆ. ಈತ ಮರಣ ಹೊಂದಿದ ನಂತರ ಅಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಯಾರಿಗೂ ಸಾಧ್ಯವಿರಲಿಲ್ಲ. ಯಾಕಂದರೆ ಜಸ್ವಂತ್ ಸಿಂಗ್ನ ಮಗ ಅಜಿತ್ ಸಿಂಗ್ ಇನ್ನೂ ಹಸುಳೆಯಾದಂತಹ ಮಗುವಾಗಿದ್ದರಿಂದ ಔರಂಗಜೇಬ್ ಇಮಿಡಿಯೇಟ್ಲಿ ಹಿ ರಶ್ ಟು ಮಾರ್ವಾರಕ್ಕೆ ನುಗ್ಗಿ ಮಾರ್ವಾರವನ್ನು ಆಕ್ಯುಪೈ ಮಾಡಿಕೊಂಡು ಮಾರ್ವಾರದ ಒಂದು ಸಿಂಹಾಸನದ ಹಕ್ಕನ್ನು ಪಕ್ಕದ ರಾಜ್ಯವಾದಂತಹ ನಾಗೋರ್ನ ರಾಜನಿಗೆ ಮಾರಾಟ ಮಾಡ್ತಾನೆ. ಬಟ್ ಈ ಒಂದು ಕ್ರಮವನ್ನು ಮಾರ್ವಾರದ ರಾಥೋಡರು ಪ್ರಬಲವಾಗಿ ವಿರೋಧಿಸ್ತಾರೆ. ಅಂಡರ್ ದಿ ಲೀಡರ್ಶಿಪ್ ಆಫ್ ದುರ್ಗಾದಾಸನ ನೇತೃತ್ವದಲ್ಲಿ ಮಾರ್ವಾರದ ರಾಥೋಡರು ಔರಂಗಜೇಬನ ಈ ಕಾರ್ಯಾಚರಣೆಯನ್ನು ವಿರೋಧಿಸ್ತಾರೆ. ಬಟ್ ಔರಂಗಜೇಬ್ ಯಾವುದೇ ಕಾರಣಕ್ಕೂ ಅಜಿತ್ ಸಿಂಗನಿಗೆ ಆ ಮಾರ್ವಾರದ ರಾಜನ ಹಕ್ಕನ್ನು ಕೊಡಲಿಕ್ಕೆ ತಯಾರಾಗೋದಿಲ್ಲ. ಹೀಗಾಗಿ ಫ್ರಮ್ 1678 ಅಪ್ ಟು ದ ಡೆತ್ ಆಫ್ ಔರಂಗಜೇಬ್ ಹೆಚ್ಚು ಕಡಿಮೆ 1707ರವರೆಗೆ ಈ ಮಾರ್ವಾರದ ರಾಥೋಡರು ಮತ್ತು ಔರಂಗಜೇಬನ ವಿರುದ್ಧ ಹೋರಾಟ ನಡೀತಾನೆ ಇರ್ತದೆ. ಸೊ ಔರಂಗಜೇಬ್ ಸತ್ತ ನಂತರ ಮಾರ್ವಾರಕ್ಕೆ ತಮ್ಮದೇ ಆದಂತಹ ರಾಜನನ್ನು ಹೊಂದುವಂತಹ ಒಂದು ಅವಕಾಶ ಒದಗಿ ಬರುತ್ತೆ. ಸೊ ಇದು ಮಾರ್ವಾರದ ಮೇಲಿನ ಒಂದು ಒಂದು ಔರಂಗಜೇಬನ ಯುದ್ಧ. ಸೊ ಮಾರ್ವಾರದ ರಾಥೋಡರು ಮೇವಾರದ ರಾಜಸಿಂಗನಿಗೆ ಸಂಬಂಧಿಗಳಾಗಿದ್ದರು. ಹೀಗಾಗಿ ಮಾರ್ವಾರದವರು ಔರಂಗಜೇಬನ ವಿರುದ್ಧ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಮೇವಾರದ ಸಿಸೋದಿಯಾಗಳು ಸಹಿತ ಮಾರ್ವಾರದ ಜೊತೆ ಕೈ ಜೋಡಿಸ್ತಾರೆ. ಅದೇ ಸಂದರ್ಭದಲ್ಲಿ ಔರಂಗಜೇಬ ಮೇವಾರದ ರಾಜನಿಗೆ ಜಜಿಯಾ ಟ್ಯಾಕ್ಸನ್ನು ವಸೂಲಿ ಮಾಡಿಕೊಡುವಂತೆ ಆಜ್ಞೆಯನ್ನು ಹೊರಡಿಸ್ತಾನೆ. ಸೊ ಬಟ್ ದ ಕಿಂಗ್ ಆಫ್ ಮೇವಾರ್ ರಾಜ್ ಸಿಂಗ್ ಅಪೋಸ್ಡ್ ಹೀಸ್ ಆರ್ಡರ್, ಅವನ ಆರ್ಡರನ್ನು ವಿರೋಧ ಮಾಡ್ತಾನೆ. ಸೊ ಆ ಸಂದರ್ಭದಲ್ಲಿ ಮೇವಾರದ ರಾಜನಿಗೂ ಮತ್ತು ಔರಂಗಜೇಬನಿಗೂ ಯುದ್ಧ
ಅನಿವಾರ್ಯವಾಗುತ್ತೆ. ಸೊ ಹಾಗಾದರೆ ಔರಂಗಜೇಬನಿಗೆ ಎರಡು ರೀತಿಯ ಕಾರಣಗಳಿದ್ವು ಮೇವಾರದ ಮೇಲೆ ದಾಳಿ ಮಾಡಲಿಕ್ಕೆ. ಒಂದು ರಾಜಕೀಯ ಕಾರಣ, ಅಂದರೆ ಮಾರವಾರದ ಸಿಸೋದಿಯಾಗಳ ಜೊತೆ ಕೈ ಜೋಡಿಸಿದ್ದು. ಇನ್ನೊಂದು ಧಾರ್ಮಿಕ ಕಾರಣ, ತಾನು ಹಿಂದೂಗಳ ಮೇಲೆ ಹೇರಿದಂತಹ ಜಜಿಯಾ ಕಂದಾಯವನ್ನು ವಸೂಲಿ ಮಾಡಿಕೊಡಲಿಕ್ಕೆ ಮೇವಾರದ ಕಿಂಗ್ ಅಪೋಸ್ ಮಾಡಿದ್ದು. ಸೊ ಹೀಗಾಗಿ ಔರಂಗಜೇಬ ಮತ್ತು ಮೇವಾರದ ನಡುವಿನ ಯುದ್ಧ ನಿರ್ಣಾಯಕವಾಗಿ ಫೈನಲಿ ಔರಂಗಜೇಬ್ ಅಕ್ಯುಪೈಡ್ ಮೇವಾರ್ ಆಲ್ಸೋ, ಮೇವಾರವನ್ನು ಸಹಿತ ವಶಪಡಿಸ್ಕೊಳ್ತಾನೆ. ಸೊ ಮೇವಾರದ ಉಸ್ತುವಾರಿಯನ್ನು ನೋಡಿಕೊಳ್ಳಿಕ್ಕೆ ಔರಂಗಜೇಬ್ ಅಪಾಯಿಂಟೆಡ್ ಹೀಸ್ ಸನ್ ಅಕ್ಬರ್ನ ಅಲ್ಲಿ ಉಸ್ತುವಾರಿ ಆಫೀಸರ್ ಆಗಿ ನೇಮಕ ಮಾಡ್ತಾನೆ. ನೇಮಕ ಮಾಡಿ ವಾಪಸ್ ರಾಜಧಾನಿಗೆ ಹೋದಂಥ ಸಂದರ್ಭದಲ್ಲಿ ಅಗೇನ್ ಮೇವಾರದ ಸಿಸೋದಿಯಾಗಳು ಮೊಘಲ್ ಸೈನ್ಯದ ವಿರುದ್ಧ ಮತ್ತೆ ತಮ್ಮ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ರಿಂದ ಈ ಸಿಚುವೇಶನನ್ನು ಅಕ್ಬರ್ ಸರಿಯಾಗಿ ಹ್ಯಾಂಡ್ಲ್ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಔರಂಗಜೇಬ್ ಏನು ಮಾಡ್ತಾನೆ, ಅಕ್ಬರ್ನನ್ನು ಆ ಸ್ಥಾನದಿಂದ ತೆಗೆದು ಆ ಸ್ಥಾನದಲ್ಲಿ ತನ್ನ ಇನ್ನೊಬ್ಬ ಮಗ ಆಜಮ್ನನ್ನು ಅಪಾಯಿಂಟ್ ಮಾಡ್ತಾನೆ. ಸೊ ಹೀಗೆ ಅಕ್ಬರ್ ಈ ಒಂದು ಸಂದರ್ಭದಲ್ಲಿ ಒಂದು ಅವಮಾನವನ್ನು ಗಳಿಸಿದ್ರಿಂದ ಮಗನಾದಂತಹ ಅಕ್ಬರ್ ತನ್ನ ತಂದೆ ಔರಂಗಜೇಬನ ವಿರುದ್ಧನೇ ದಂಗೆ ಹೇಳ್ತಾನೆ. ಸೊ ದಂಗೆ ಎದ್ದಂತಹ ಅಕ್ಬರ್ನಿಗೆ ರಜಪೂತ ಸಹಿತ ಸಪೋರ್ಟ್ ಮಾಡ್ತಾರೆ. ಸೊ ದಿ ರಜಪೂತಸ್ ವಾಂಟೆಡ್ ಟು ಸಿ ಅಕ್ಬರ್ ಆ್ಯಸ್ ಎ ಕಿಂಗ್, ಆ್ಯಸ್ ಎ ಫ್ಯೂಚರ್ ಕಿಂಗ್ ಆಗಿ ನೋಡಲಿಕ್ಕೆ ಇಷ್ಟಪಡ್ತಾರೆ. ಸೊ ಹೀಗಾಗಿ ಈಗ ಒಂದು ಒಕ್ಕೂಟ ರಚನೆ ಆಯಿತು, ರಜಪೂತರು ಮತ್ತು ಅಕ್ಬರ್ನ ಒಕ್ಕೂಟ ರಚನೆ ಆಯಿತು. ಸೊ ಈ ಒಕ್ಕೂಟವನ್ನು ಎದುರಿಸಲಿಕ್ಕೆ ಔರಂಗಜೇಬನೇ ಸ್ವತಃ ಸೈನ್ಯ ಸಮೇತನಾಗಿ ಬರ್ತಾನೆ. ಆದರೆ ಪ್ರಬಲವಾದಂತಹ ಒಕ್ಕೂಟವಾಗಿದ್ದರಿಂದ ಈ ಸಂದರ್ಭದಲ್ಲಿ ಔರಂಗಜೇಬ್ ಒಂದು ಟ್ರಿಕ್ಸನ್ನು ಉಪಯೋಗಿಸ್ತಾನೆ. ಏನು ಟ್ರಿಕ್ಸಪ್ಪ ಅಂದರೆ, ತನ್ನ ಮಗ ಅಕ್ಬರ್ನಿಗೆ ಹಿ ರೈಟ್ ಎ ಲೆಟರ್ ಟು ಹೀಸ್ ಸನ್ ಅಕ್ಬರ್. ಆ ಪತ್ರದಲ್ಲಿ ಕೆಲವೊಂದು ವಿಷಯಗಳನ್ನು ಮೆನ್ಷನ್ ಮಾಡ್ತಾನೆ. ಏನು ವಿಷಯಗಳನ್ನು ಮೆನ್ಷನ್ ಮಾಡ್ತಾನೆ ಅಂದರೆ, ಅಕ್ಬರ್ ನೀನು ಒಳ್ಳೆ ಕೆಲಸ ಮಾಡಿದೀಯಾ, ಎಲ್ಲ ರಜಪೂತರನ್ನು ಒಟ್ಟಿಗೆ ಕರ್ಕೊಂಬಂದಿದೆಯಾ, ಅವರೆಲ್ಲರನ್ನು ನಾಶ ಮಾಡಲಿಕ್ಕೆ ನನಗೆ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸಿಕೊಟ್ಟಿದೆಯಾ ಅಂತ ಹೇಳ್ಬಿಟ್ಟು ಒಂದು ಲೆಟ್ರನ್ನ ಬರೆದು ಆ ಲೆಟ್ರನ್ನು ರಜಪೂತರ ಶಿಬಿರದ ಅಕ್ಕಪಕ್ಕ ಬೀಳುವಂಥ ವ್ಯವಸ್ಥೆ ಮಾಡಿಬಿಟ್ಟು ಆ ಲೆಟ್ರುಗಳನ್ನು ರಜಪೂತರು ನೋಡಿದ ಮೇಲೆ ಸೊ ಆ ರಜಪೂತರು ಲಾಸ್ಟ್ ದೇರ್ ಫೇಸ್ ಆನ್ ಅಕ್ಬರ್ನ ಮೇಲಿನ ಒಂದು ವಿಶ್ವಾಸವನ್ನು ಕಳ್ಕೊಂಡು ಅಕ್ಬರ್ನನ್ನು ಬಿಟ್ಟು ಎಲ್ಲ ರಜಪೂತರು ದೂರ ಆಗ್ತಾರೆ. ಸೊ ಹೀಗಾಗಿ ಅಕ್ಬರ್ ಏಕಾಂಗಿ ಆಗ್ತಾನೆ. ಆದರೆ ಮಾರವಾರದ ರಜಪೂತ ಲೀಡರ್ ದುರ್ಗಾದಾಸ್ ರಿಯಲೈಸ್ಡ್ ದ ಮಿಸ್ಟೇಕ್ ಆಫ್ ಔರಂಗಜೇಬನ ಒಂದು ಮಿಸ್ಟೇಕನ್ನು ಅರ್ಥ ಮಾಡಿಕೊಂಡಂತಹ ಮಾರವಾರದ ದುರ್ಗಾದಾಸ್ he sent Akbar under the protection of Maratha king ಸಾಂಬಾಜಿ. ಸೊ ಮಾರವಾರದ ದುರ್ಗಾದಾಸನೇ ಕೊನೆಗೆ ಅಕ್ಬರ್ನ ಮರಾಠ ಕಿಂಗ್ ಸಾಂಬಾಜಿಯ ಅಧೀನ ರಕ್ಷಣೆಗೋಸ್ಕರ ಕಳಿಸ್ಕೊಡ್ತಾನೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಈ ರಿವೋಲ್ಟ್ ಆಫ್ ಅಕ್ಬರ್ ಮೇವಾರವನ್ನು ರಕ್ಷಣೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಫೈನಲಿ ದ ಫ್ಯಾಕ್ಟ್ ವಾಸ್ ಸೈನ್ಡ್ ಬಿಟ್ವೀನ್ ಔರಂಗಜೇಬ್ ಆ್ಯಂಡ್ ಮೇವಾರ ಸ್ಟೇಟ್. ಮೇವಾರ ರಾಜ್ಯ ಮತ್ತು ಔರಂಗಜೇಬನ ನಡುವೆ ಒಪ್ಪಂದವಾಗಿ ಮೇವಾರ ರಕ್ಷಿಸಲ್ಪಡುತ್ತೆ. ಆದರೆ ಆತನ ಮಗ ಔರಂಗಜೇಬನ ಮಗ ಅಕ್ಬರ್ ಮರಾಠ ರಾಜ್ಯಕ್ಕೆ ಹೋಗಿ ರಕ್ಷಣೆ ಪಡೆದಿದ್ದು ಇನ್ನೊಂದು ಪಾಲಿಸಿಯನ್ನು ಅನುಸರಿಸಲಿಕ್ಕೆ ಔರಂಗಜೇಬನಿಗೆ ಅವಕಾಶ ಮಾಡಿಕೊಡುತ್ತೆ. ಅದು ಯಾವುದು ಅಂದರೆ ನೆಕ್ಸ್ಟ್ ಹೀಸ್ ಡೆಕ್ಕನ್ ಪಾಲಿಸಿ, ಔರಂಗಜೇಬನ ದಖನ್ ನೀತಿ. ಸೊ Aurangzeb, when he came to power in the year 1659, he totally concentrated on North India up to 1680. 1680ರವರೆಗೆ ಉತ್ತರ ಭಾರತದ ಮೇಲೆ ತನ್ನ ಒಂದು ಗಮನವನ್ನು ಕೇಂದ್ರೀಕರಿಸಿದ್ದ. ಹಾಗಾದರೆ ಈ ಸಂದರ್ಭದಲ್ಲಿ ದಕ್ಕನ್ನಲ್ಲಿ ಯಾವ ರಾಜ್ಯಗಳು ಆಳ್ವಿಕೆ ಮಾಡ್ತಾ ಇದ್ವು ಅಂದರೆ, ಬಿಜಾಪುರದಲ್ಲಿ ಆದಿಲ್ ಶಾಹಿಗಳು, ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿಗಳು, ಅದೇ ರೀತಿ ಮರಾಠ ಪ್ರದೇಶದಲ್ಲಿ ಶಿವಾಜಿ ಮರಾಠರ ಒಬ್ಬ ಉನ್ನತ ನಾಯಕನಾಗಿ ಉದ್ಭವವಾಗಿದ್ದ. ಸೊ ಆ ಶಿವಾಜಿ ಈ ಬಿಜಾಪುರದ ಆದಿಲ್ ಶಾಹಿಗಳ ಗಡಿ ಪ್ರದೇಶಗಳ ಮೇಲೆ, ಅದೇ ರೀತಿ ಮೊಘಲರ ಒಂದು ಗಡಿ ಪ್ರದೇಶಗಳ ಮೇಲೆ ಅನೇಕ ದಾಳಿಗಳನ್ನು ಮಾಡುವುದರ ಮುಖಾಂತರ ತನ್ನ ಸಂಪತ್ತನ್ನು ಹೆಚ್ಚಳ ಮಾಡಿಕೊಂಡಿದ್ದ. ಅನೇಕ ಕೋಟೆಗಳನ್ನು ತನ್ನ ಅಧೀನದಲ್ಲಿ ಶಿವಾಜಿ ಇಟ್ಕೊಂಡಿದ್ದ. ಸೊ ಹೀಗಿರುವಂಥ ಶಿವಾಜಿಯ ಒಂದು ಹೋರಾಟವನ್ನು ದಮನ ಮಾಡಲಿಕ್ಕೆ ದ ಮುಘಲ್ ಎಂಪರರ್ ಔರಂಗಜೇಬ್ ಸೆಂಟ್ ಹೀಸ್ ಕಮಾಂಡರ್ ಶಾಹಿಸ್ತಾ ಖಾನ್. ಬಟ್ ಶಾಹಿಸ್ತಾ ಖಾನ್ ವಾಸ್ ಫೇಲ್ಯೂರ್ ಟು ಸಪ್ರೆಸ್ ದ struggle of Shivaji
And secondly, Aurangzeb sent his another commander ಜಸ್ವಂತ್ ಸಿಂಗ್. ಜಸ್ವಂತ್ ಸಿಂಗ್ನನ್ನು ಶಿವಾಜಿಯ ದಂಗೆಯನ್ನು ಅಡಗಿಸಲಿಕ್ಕೆ ಕಳಿಸಿರ್ತಾನೆ. ಜಸ್ವಂತ್ ಸಿಂಗ್ ಸಕ್ಸಸ್ಫುಲಿ ಸಪ್ರೆಸ್ ದ ಸ್ಟ್ರಗಲ್ ಆಫ್ ಶಿವಾಜಿಯ ಒಂದು ಹೋರಾಟವನ್ನು ದಮನ ಮಾಡಿ ಶಿವಾಜಿಯ ಜೊತೆ ಪುರಂದರ ಒಪ್ಪಂದವನ್ನು ಇನ್ ದಿ ಇಯರ್ 1665 1665ರಲ್ಲಿ ಪುರಂದರ ಒಪ್ಪಂದವನ್ನು ಮಾಡಿಕೊಂಡು ಶಿವಾಜಿಯನ್ನು ಆಗ್ರಾಕ್ಕೆ ಔರಂಗಜೇಬನನ್ನು ಭೇಟಿ ಮಾಡಲಿಕ್ಕೆ ಕರೆದುಕೊಂಡು ಹೋದಾಗ ಔರಂಗಜೇಬ್ ಶಿವಾಜಿಯನ್ನು ಬಂಧಿಸ್ತಾನೆ. ಆ್ಯಂಡ್ ಹಿ ವಾಸ್ ಕೆಪ್ಟ್ ಇನ್ ಜೈಲ್. ಶಿವಾಜಿಯನ್ನು ಜೈಲಿನಲ್ಲಿ ಇರಿಸ್ತಾನೆ. ಸೊ ಅಲ್ಲಿಂದ ಶಿವಾಜಿ ಆ ಆಗ್ರಾದ ಜೈಲಿನಿಂದ ತಪ್ಪಿಸ್ಕೊಂಡು ವಾಪಸ್ ತನ್ನ ಮರಾಠ ರಾಜ್ಯಕ್ಕೆ ಬಂದು ಅಗೇನ್ he attacked on the frontier region of Mughals and the frontier regions of ಆದಿಲ್ ಶಾಹಿ ಸ್ಟೇಟ್. ಎರಡು ರಾಜ್ಯಗಳ ಮೇಲೆ ಅಂದರೆ ಆದಿಲ್ ಶಾಹಿ ರಾಜ್ಯದ ಮೇಲೆ ಮುಘಲ್ ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ಸೊ ಶಿವಾಜಿ ಲೂಟೆಡ್ ಸೂರತ್ ಮೆನಿ ಟೈಮ್ಸ್. ಸೂರತ್ತನ್ನು ಬಹಳ ಸಾರಿ ಲೂಟಿ ಮಾಡ್ತಾನೆ, ತನ್ನ ಒಂದು ಸಂಪತ್ತನ್ನು ಹೆಚ್ಚಳ ಮಾಡ್ಕೊಂಡಿರ್ತಾನೆ. ಫೈನಲಿ ಶಿವಾಜಿ ಇನ್ ದಿ ಇಯರ್ 1674 ಕೇಮ್ ಟು ಪವರ್ ಆ್ಯಸ್ ಎ ಕಿಂಗ್ ವಿತ್ ದಿ ಟೈಟಲ್ ಛತ್ರಪತಿ ಅನ್ನುವ ಒಂದು ಬಿರುದಿನೊಂದಿಗೆ ರಾಯಗಢದಲ್ಲಿ ಶಿವಾಜಿ ಪಟ್ಟಕ್ಕೆ ಬಂದಿರ್ತಾನೆ ಇನ್ ದಿ ಇಯರ್ 1674. ಫೈನಲಿ ಇನ್ ದಿ ಇಯರ್ 1680 ಶಿವಾಜಿ ಪಾಸ್ಡ್ ಅವೇ. ಶಿವಾಜಿ ಮರಣ ಹೊಂದ್ತಾನೆ 1680ರಲ್ಲಿ. ಸೊ ಈಗಾಗಲೇ ಔರಂಗಜೇಬನ ಮಗ ಅಕ್ಬರ್ ತನ್ನ ತಂದೆಯ ವಿರುದ್ಧನೇ ದಂಗೆ ಎದ್ಬಿಟ್ಟು ದಕ್ಕನ್ ಪ್ರದೇಶಕ್ಕೆ ಓಡಿಬಂದು ಮರಾಠ ರಾಜ್ಯದಲ್ಲಿ ರಕ್ಷಣೆಯನ್ನು ಪಡ್ಕೊಂಡಿರ್ತಾನೆ. ಸೊ ಹೀಗಾಗಿ ಔರಂಗಜೇಬನಿಗೆ ತನ್ನ ಮಗನನ್ನು ಸೆರೆ ಹಿಡಿಯೋದು ಬಲು ಮುಖ್ಯವಾದಂತಹ ಒಂದು ಕಾರ್ಯವಾಗಿರುತ್ತೆ. ಯಾಕಂದರೆ ತನ್ನ ಮಗನೇ ತನ್ನ ವಿರುದ್ಧ ದಂಗೆ ಎದ್ದಾಗ ಸಾಮ್ರಾಜ್ಯದಲ್ಲಿ ತನ್ನ ಒಂದು ಪ್ರತಿಷ್ಠೆಗೆ ಕುಂದು ಬಂದಿದ್ದರಿಂದ ಅವನನ್ನು ಸೆರೆ ಹಿಡಿಯೋದು ಬಲು ಒಂದು ಇಂಪಾರ್ಟೆಂಟ್ ಕಾರ್ಯ ಆಗಿತ್ತು ಔರಂಗಜೇಬನಿಗೆ. ಸೊ ಹೀಗಾಗಿ ಔರಂಗಜೇಬ್ ಫ್ರಮ್ 1680 ಆನ್ವರ್ಡ್ಸ್ ಹಿ ಟುಕ್ ಕ್ಯಾಂಪೇನ್ಸ್ ಆನ್ ಡೆಕ್ಕನ್ ರೀಜನ್. ಡೆಕ್ಕನ್ ಪ್ರದೇಶದ ಮೇಲೆ ತನ್ನ ಒಂದು ದಾಳಿಗಳನ್ನು 1680ರಿಂದ ಕೈಗೊಳ್ತಾನೆ. ಸೊ ದಿ ಏಮ್ಸ್ ಆಫ್ ಡೆಕ್ಕನ್ ಕ್ಯಾಂಪೇನ್ಸ್ ಏನಾಗಿತ್ತು? ಔರಂಗಜೇಬನ ದಕ್ಕನ್ ಪ್ರದೇಶದ ದಾಳಿಗಳ ಉದ್ದೇಶ ಏನಾಗಿತ್ತು ಅಥವಾ ಗುರಿ ಏನಾಗಿತ್ತು ಅಂತ ನಾವು ನೋಡೋದಾದರೆ, ಹಿ ವಾಂಟೆಡ್ ಟು ಅರೆಸ್ಟ್ ಹಿಸ್ ಸನ್ ಅಕ್ಬರ್. ತನ್ನ ಮಗ ಅಕ್ಬರ್ನನ್ನು ಸೆರೆ ಹಿಡಿಯೋದು ಅಥವಾ ಬಂಧಿಸೋದಾಗಿತ್ತು. ಆ್ಯಂಡ್ ಹಿ ವಾಂಟೆಡ್ ಟು ಕಾನ್ಕ್ವರ್ ಓವರ್ ಮರಾಠಾಸ್, ಅಂದರೆ ಮರಾಠ ರಾಜ್ಯದ ಮೇಲೆ ವಿಜಯವನ್ನು ಸಾಧಿಸೋದಾಗಿತ್ತು. ಆಲ್ರೆಡಿ ಐ ಟೋಲ್ಡ್ ಯು ಪ್ರೀವಿಯಸ್ಲಿ ಶಿವಾಜಿ ಗೇವ್ ಲಾಟ್ ಆಫ್ ಟ್ರಬಲ್ಸ್ ಟು ಮುಘಲ್ ಎಂಪೈರ್. ಮುಘಲ್ ರಾಜ್ಯಕ್ಕೆ ಅನೇಕ ರೀತಿಯಲ್ಲಿ ತೊಂದರೆಯನ್ನು ಕೊಟ್ಟಿರ್ತಾನೆ. ಮೆನಿ ಟೈಮ್ಸ್ ಹಿ ಲೂಟೆಡ್ ಸೂರತ್ ಆಲ್ಸೋ. ಬಹಳಷ್ಟು ಸಾರಿ ಸೂರತ್ ವಾಸ್ ದ ಇಂಪಾರ್ಟೆಂಟ್ ಪ್ಲೇಸ್ ಆ್ಯಂಡ್ ಇಂಪಾರ್ಟೆಂಟ್ ಪೋರ್ಟ್ ಆ್ಯಂಡ್ ವೆಲ್ತಿಯೆಸ್ಟ್ ಪ್ಲೇಸ್ ಇನ್ ಮುಘಲ್ ಎಂಪೈರ್. ಮುಘಲ್ ಸಾಮ್ರಾಜ್ಯದಲ್ಲಿ ಒಂದು ಸಂಪತ್ಭರಿತ ಮತ್ತು ಒಂದು ಪ್ರಮುಖ ಬಂದರು ಪ್ರದೇಶವಾಗಿದ್ದರಿಂದ ಸೂರತ್ನ ಮೇಲೆ ಅನೇಕ ಸಾರಿ ಶಿವಾಜಿ ದಾಳಿ ಮಾಡಿ ಲೂಟಿ ಮಾಡಿರ್ತಾನೆ. ಸೊ ಔರಂಗಜೇಬ್ ವಾಂಟೆಡ್ ಟು ಕಾನ್ಕ್ವೇರ್ ಓವರ್ ಮರಾಠಾಸ್. And also Aurangzeb wanted to occupy Shia states Bijapur and Golconda because it's generally accepted that Aurangzeb was Sunni Muslim. ಔರಂಗಜೇಬ್ ಸುನ್ನಿ ಪಂಥವನ್ನು, ಮುಸಲ್ಮಾನ ಧರ್ಮದಲ್ಲಿ ಸುನ್ನಿ ಪಂಥವನ್ನು ಅನುಸರಿಸ್ತಾ ಇದ್ದ. ಸೊ ದಕ್ಕನ್ ಇದ್ದಂತಹ ಬಿಜಾಪುರ ಮತ್ತು ಗೋಲ್ಕೊಂಡಗಳು ಇವೆರಡು ಶಿಯಾ ರಾಜ್ಯಗಳಾಗಿದ್ದರಿಂದ ಔರಂಗಜೇಬ್ ಈ ರಾಜ್ಯಗಳನ್ನು ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಹಾಗಾದರೆ ಬಿಜಾಪುರ ಮತ್ತು ಗೋಲ್ಕೊಂಡಗಳ ಮೇಲಿನ ದಾಳಿಯ ಉದ್ದೇಶ ಧಾರ್ಮಿಕ ಕಾರಣ ಆಗಿತ್ತು ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಔರಂಗಜೇಬ್ ಕ್ಯಾಂಪೇನ್ಸ್ ಆನ್ ಡೆಕ್ಕನ್ ಅವು ಯಾವ್ಯಾವು ಅಂತ ನೋಡೋದಾದರೆ, ಇನ್ ದಿ ಇಯರ್ 1686 ಔರಂಗಜೇಬ್ ಇನ್ವೇಡೆಡ್ ಬಿಜಾಪುರದ ಮೇಲೆ ಮುತ್ತಿಗೆ ಹಾಕ್ತಾನೆ. ಸೊ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನ್ ಸಿಕಂದರ್ ಆದಿಲ್ ಶಾಹಿ ಅಪೋಸ್ಡ್ ಸ್ಟ್ರಾಂಗ್ಲಿ ದಿಸ್ ಔರಂಗಜೇಬ್ಸ್ ಅಟ್ಯಾಕ್ಡ್. ಔರಂಗಜೇಬನ ಆಕ್ರಮಣವನ್ನು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾನೆ. ಬಟ್ ಔರಂಗಜೇಬ್ ವಾನ್ ದ ಬ್ಯಾಟಲ್ ಅಗೇನ್ ಸಿಕಂದರ್ ಆದಿಲ್ ಶಾಹಿ ಯುದ್ಧವನ್ನು ಔರಂಗಜೇಬ್ ಗೆದ್ಕೊಳ್ತಾನೆ. ಸೊ ಹಿ ಎಂಡೆಡ್ ದ ಬಿಜಾಪುರ ಆದಿಲ್ ಶಾಹಿ ಡೈನಾಸ್ಟಿ. ಆದಿಲ್ ಶಾಹಿ ಸಂತತಿಯನ್ನು ಕೊನೆಗೊಳಿಸಿಬಿಟ್ಟು ಆದಿಲ್ ಶಾಹಿಗಳ ರಾಜ್ಯವಾದಂತಹ ಬಿಜಾಪುರ ರಾಜ್ಯವನ್ನು ಮುಘಲ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ ಔರಂಗಜೇಬ್. ಇನ್ ವೆರಿ ನೆಕ್ಸ್ಟ್ ಇಯರ್ ಇನ್ ದಿ ಇಯರ್ 1687 ಹಿ ಇನ್ವೇಟೆಡ್ ಗೋಲ್ಕೊಂಡ ಆಲ್ಸೋ. ಗೋಲ್ಕೊಂಡದ ಮೇಲೆ ಸಹಿತ ಮುತ್ತಿಗೆ ಹಾಕ್ತಾನೆ. ಆದರೆ ಗೋಲ್ಕೊಂಡ ಕೋಟೆ ಆಗಿನ ಕಾಲಕ್ಕೆ ಒಂದು ಪ್ರಬಲ ಕೋಟೆ ಆಗಿದ್ದರಿಂದ ಆ ಗೋಲ್ಕೊಂಡ
ಕೋಟೆಯನ್ನು ಬಲು ಸುಲಭವಾಗಿ ಔರಂಗಜೇಬನಿಗೆ ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಔರಂಗಜೇಬ್ ಏನು ಮಾಡ್ತಾನಂದರೆ, ಆ ಕೋಟೆಯ ಬಾಗಿಲನ್ನು ಕಾಯ್ತಾ ಇರುವಂತಹ ಅಧಿಕಾರಿ ಅಬ್ದುಲ್ಲಾ ಫನಿ ಅನ್ನೋನಿಗೆ ಲಂಚವನ್ನು ನೀಡೋದ್ರ ಮುಖಾಂತರ ಆ ಕೋಟೆಯ ಬಾಗಿಲುಗಳನ್ನು ಸ್ವರ್ಣದ ಕೀಲಿಕಾಯಿಗಳಿಂದ ತೆಗೆಸಿದ. ಇಟ್ ಮೀನ್ಸ್ ಅವನಿಗೆ ಲಂಚ ನೀಡೋದ್ರ ಮುಖಾಂತರ ಕೋಟೆಯ ಬಾಗಿಲನ್ನು ಓಪನ್ ಮಾಡಿಸ್ತಾನೆ. ಕುತುಬ್ ಶಾಹಿ ಸಂತತಿಯ ರಾಜನನ್ನು ಅಬ್ದುಲ್ ಹಸನನ್ನು ಸೆರೆ ಹಿಡಿದು ಆ ಗೋಲ್ಕೊಂಡ ರಾಜ್ಯವನ್ನು ಸಹಿತ ಮೊಘಲ್ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಳ್ತಾನೆ ಔರಂಗಜೇಬ್. ಸೊ he shifted his attention on ಮರಾಠಾ ಸ್ಟೇಟ್, ಮರಾಠ ರಾಜ್ಯದ ವಿರುದ್ಧ ತನ್ನ ಒಂದು ಗಮನವನ್ನು ಕೇಂದ್ರೀಕರಿಸ್ತಾನೆ. ಇನ್ ದಿ ಇಯರ್ 1689 he took expedition on Maratha state. The Maratha king Sambhaji defeated by Aurangzeb and also he killed by Aurangzeb. ಮರಾಠ ರಾಜನಾದಂತಹ ಸಾಂಭಾಜಿ ಔರಂಗಜೇಬನ ವಿರುದ್ಧ ಸೋಲ್ತಾನೆ ಮತ್ತು ಔರಂಗಜೇಬನಿಂದ ಕೊಲ್ಲಲ್ಪಡ್ತಾನೆ. ಸೊ ಹೀಗೆ ಈ 3 ರಾಜ್ಯಗಳನ್ನು ಔರಂಗಜೇಬ್ ಗೆದ್ಕೊಂಡ ಮೇಲೆ ಔರಂಗಜೇಬ್ ಒಂದು ನಿಟ್ಟುಸಿರನ್ನು ಬಿಟ್ಟ. ಇನ್ನು ಈ ಇಡೀ ಇಂಡಿಯಾಕ್ಕೆ ನಾನೇ ಚಕ್ರವರ್ತಿ, ನನ್ನನ್ನು ಮೀರಿಸೋರು ಯಾರೂ ಇಲ್ಲ ಅನ್ನೋ ಭಾವನೆಯೂ ಸಹಿತ ಬರುತ್ತೆ. ಅದರಲ್ಲೂ ಮರಾಠರ ಮೇಲಿನ ವಿಜಯ ಅವನಿಗೆ ಅತೀವ ಸಂತೋಷವನ್ನು ಸಹಿತ ತಂದು ಕೊಟ್ಟಿರ್ಬೋದು. ಆದರೆ ಆ ಸಂತೋಷ ಕ್ಷಣಿಕ ಮಾತ್ರ ಆಗಿತ್ತು. ಯಾಕಂದರೆ 1689ರಲ್ಲಿ ತಮ್ಮ ಮರಾಠ ರಾಜನನ್ನು ಕಳ್ಕೊಂಡಂತಹ ಮರಾಠ ಜನತೆ ಸೊ ಸುಮ್ಮನಿರೋದಿಲ್ಲ. ಮರಾಠರಲ್ಲಿ ಈಗಾಗಲೇ ಶಿವಾಜಿ ಹಚ್ಚಿಟ್ಟಂತಹ ಒಂದು ರಾಷ್ಟ್ರೀಯತೆಯ ಬೆಂಕಿ ಜ್ವಾಲೆಯಾಗಿ ಉರಿಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಆಫ್ಟರ್ 1689 after the death of ಸಂಭಾಜಿ ರಾಜಾರಾಮ್, ತಾರಾಬಾಯಿ ಇವರೆಲ್ಲರೂ ಮರಾಠ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಮೊಘಲರ ವಿರುದ್ಧ ಒಂದು ಹೋರಾಟವನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಆ ಮೊಘಲರ ವಿರುದ್ಧದ ಹೋರಾಟವನ್ನು ಈ ರಾಜಾರಾಮ್, ತಾರಾಬಾಯಿಯವರು ಜನತೆಯ ಹೋರಾಟವನ್ನಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ದ ಮರಾಠ ಪೀಪಲ್ followed the guerrilla war technique against ಮುಘಲ್ ಆರ್ಮಿ. ಮೊಘಲ್ ಸೈನ್ಯದ ವಿರುದ್ಧ ಆ ಗೆರಿಲ್ಲಾ ವಾರ್ ತಂತ್ರವನ್ನು ಅನುಸರಿಸ್ತಾರೆ ಮರಾಠ ಜನತೆ. ಸೊ ಹೀಗಾಗಿ ಡೇ ಆ್ಯಂಡ್ ನೈಟ್, ದಿನ ಮತ್ತು ರಾತ್ರಿ ಎನ್ನದೆ ಮೊಘಲ್ ಆರ್ಮಿ ಎಲ್ಲೆಲ್ಲಿ ಸಂಚರಿಸುತ್ತೋ ಅಲ್ಲೆಲ್ಲ ಗೆರಿಲ್ಲಾ ಯುದ್ಧ ತಂತ್ರವನ್ನು ಅನುಸರಿಸಿಬಿಟ್ಟು ಸಾಕಷ್ಟು ತೊಂದರೆಯನ್ನು ಕೊಡ್ತಾರೆ ಮೊಘಲ್ ಸೈನಿಕರಿಗೆ. ಸೊ ಔರಂಗಜೇಬ್ ಅನೇಕ ರೀತಿಯಲ್ಲಿ ಈ ಮರಾಠ ದಾಳಿಯನ್ನು ತಡೆಗಟ್ಟಲಿಕ್ಕೆ, ಈ ಮರಾಠ ದಾಳಿಯನ್ನು ದಮನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಎಲ್ಲಿವರೆಗೆ ಪ್ರಯತ್ನ ಪಡ್ತಾನಂದರೆ ಟಿಲ್ ದ ಡೆತ್ ಆಫ್ ಅವನ ಒಂದು ಸಾವಿನವರೆಗೆ ಪ್ರಯತ್ನ ಪಡ್ತಾನೆ. ಅಂದರೆ 1689ರಿಂದ 1707ರವರೆಗೆ ಮರಾಠರ ಹೋರಾಟ ಜನತೆಯ ಹೋರಾಟವಾಗಿ ಕಂಟಿನ್ಯೂ ಆಗಿ ಮೊಘಲರನ್ನು ಬಾಧಿಸ್ತು, ಮೊಘಲರಿಗೆ ತೊಂದರೆ ಕೊಡ್ತು. ಸೊ ಹೀಗೆ ಮರಾಠ ರಾಜ್ಯವನ್ನು ಗೆದ್ಕೊಂಡು ನಿಟ್ಟರಿಸಿಬಿಟ್ಟಂತಹ ಔರಂಗಜೇಬನಿಗೆ ಮರಾಠ ರಾಜ್ಯದ ಮೇಲೆ ಯಾಕಾದರೂ ದಾಳಿ ಮಾಡಿದ್ನೋ ಏನೋ ಅನ್ನೋ ಒಂದು ಭಾವನೆ ಬಂದಿರ್ಬೋದು. ಸೊ ಈ ಒಂದು ದಖನ್ ಪ್ರದೇಶಗಳ ದಾಳಿಗಳಿಂದಾಗಿ ಔರಂಗಜೇಬ್ ಸಾಕಷ್ಟು ಆರ್ಥಿಕ ಸಂಪತ್ತನ್ನು ಕಳ್ಕೊಂಡ, ಸಾಕಷ್ಟು ಮಾನವ ಸಂಪನ್ಮೂಲವನ್ನು ಸಹಿತ ಕಳ್ಕೊಂಡ ಅಂತಲೇ ಹೇಳ್ಬೋದು. ಸೊ ಜಾದುನಾಥ್ ಸರ್ಕಾರ್ ಹಿಸ್ಟೋರಿಯನ್ ಹೇಳಿರುವಂತೆ, ಸೊ ಸ್ಪ್ಯಾನಿಷ್ ಅಲ್ಸರ್ ನೆಪೋಲಿಯನ್ಗೆ ಹೇಗೆ ತೊಂದರೆ ಕೊಡ್ತೋ, ಸ್ಪ್ಯಾನಿಷ್ ಹುಣ್ಣು ನೆಪೋಲಿಯನ್ಗೆ ಹೇಗೆ ತೊಂದರೆ ಕೊಡ್ತೋ, ಅದೇ ರೀತಿ ದಖನ್ನಿನ ಒಂದು ಹುಣ್ಣು ಔರಂಗಜೇಬನನ್ನು ಹಾಳು ಮಾಡ್ತು. ಔರಂಗಜೇಬನ ಅಷ್ಟೇ ಅಲ್ಲ, ಮೊಘಲ್ ಎಂಪೈರನ್ನೇ ಸಹಿತ ಹಾಳು ಮಾಡ್ತು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ಡೆಕ್ಕನ್ ಪಾಲಿಸಿ ಆಫ್ ಔರಂಗಜೇಬ್. Yes, in this slide we will see what is his religious policy ಅನ್ನೋದ್ರ ಬಗ್ಗೆ ನೋಡೋಣ. ಆತನ ಧಾರ್ಮಿಕ ನೀತಿ ಏನಾಗಿತ್ತು, ಔರಂಗಜೇಬನ ಧಾರ್ಮಿಕ ನೀತಿ. ಇಟ್ಸ್ ಜನರಲಿ ಅಕ್ಸೆಪ್ಟೆಡ್ ದ್ಯಾಟ್ ಹಿ ವಾಸ್ ಸುನ್ನಿ ಮುಸ್ಲಿಂ. ಅವನು ಸುನ್ನಿ ಪಂಥವನ್ನು ಅನುಸರಿಸ್ತಾ ಇದ್ದ ಅನ್ನೋದನ್ನು ಎಲ್ಲರೂ ಸಾಮಾನ್ಯವಾಗಿ ಒಪ್ತಕ್ಕಂತಹ ಸಂಗತಿ. he had the religious intolerance towards non-Muslims and Shia Muslims. ಆತ ನಾನ್ ಮುಸ್ಲಿಮ್ಸ್ ಅಂದರೆ ಮುಸ್ಲಿಮೇತರರ ವಿರುದ್ಧವಾಗಿ ಮತ್ತು ತನ್ನದೇ ಧರ್ಮದ ಶಿಯಾ ಮುಸ್ಲಿಮರ ವಿರುದ್ಧವಾಗಿ ಈ ಧಾರ್ಮಿಕ
ಅಸಹಿಷ್ಣುತಾ ನೀತಿಯನ್ನು ಅನುಸರಿಸ್ತಾ ಇದ್ದ ಅಂತ ಗೊತ್ತಾಗುತ್ತೆ. ಸೊ ಬಿಫೋರ್ ಮುಘಲ್ ಎಂಪೈರನ್ನು ಆಳ್ವಿಕೆ ಮಾಡಿದಂತಹ ಅಕ್ಬರ್ ಆಗಲಿ, ಜಹಾಂಗೀರ್ ಆಗಲಿ, ಶಹಜಹಾನ್ ಆಗಲಿ ಧಾರ್ಮಿಕ ಸಹಿಷ್ಣುತಾ ನೀತಿಯನ್ನು ಹೊಂದಿದ್ರು. ಅದರಲ್ಲೂ ಅಕ್ಬರ್ ಧಾರ್ಮಿಕ ಸಹಿಷ್ಣುತಾ ನೀತಿಯನ್ನು ಹೊಂದಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಸೌಹಾರ್ದತೆಯನ್ನು ತರಲಿಕ್ಕೆ ಪ್ರಯತ್ನಪಟ್ಟು ಅಕ್ಬರ್ ದಿ ಗ್ರೇಟ್ ಅಂತ ಅನ್ನಿಸ್ಕೊಳ್ತಾನೆ. ಬಟ್ ಔರಂಗಜೇಬ್ ಹಿ ವಾಸ್ ಪ್ಯೂರಿಟನ್, ಸದ್ಧರ್ಮಶೀಲನಾಗಿದ್ದ. ಹಿ ವಾಸ್ ಡೀಪ್ಲಿ ರಿಲೀಜಿಯಸ್, ಸಾಕಷ್ಟು ಧಾರ್ಮಿಕ ಮನೋಭಾವನೆಯನ್ನು ಔರಂಗಜೇಬ್ ಹೊಂದಿದ್ದರಿಂದ ತನ್ನ ಧರ್ಮದ ಕಟ್ಟಳೆಗಳಿಗೆ ವಿರುದ್ಧವಾಗಿ ಆತ ನಡ್ಕೊಳ್ತಾ ಇರಲಿಲ್ಲ. ಹೀಗಾಗಿ ಆತ ಹಿಂದೂಗಳ ವಿರುದ್ಧ, ನಾನು ಮುಸ್ಲಿಮ್ಸ್ ಅಂದರೆ ಹಿಂದೂ, ಸಿಖ್ಸ್, ಜೈನ್ಸ್ ಇವರೆಲ್ಲ ಬರ್ತಾರೆ, ಆ್ಯಂಡ್ ಮುಸ್ಲಿಮ್ಸಲ್ಲಿ ಶಿಯಾ ಮುಸ್ಲಿಮರ ವಿರುದ್ಧ ಧಾರ್ಮಿಕ ಅಸಹಿಷ್ಣುತಾ ನೀತಿಯನ್ನು ಔರಂಗಜೇಬ್ ಅನುಸರಿಸ್ತಾನೆ. ಬಟ್ ಇಟ್ಸ್ ರಿಸಲ್ಟೆಡ್ ಇನ್ ರಿವೋಲ್ಟ್ಸ್ ಅಮಾಂಗ್ ದಿ ಹಿಂದೂಸ್, ಸಿಖ್ಸ್ ಅಂತಲೇ ಹೇಳ್ಬೋದು. ಸೊ ಇದರ ಒಂದು ಪರಿಣಾಮ ಆತ ಹಿಂದೂಗಳ ದಂಗೆಯನ್ನು, ಸಿಖ್ಖರ ದಂಗೆಯನ್ನು ಕಾಣಬೇಕಾಗಿ ಬರುತ್ತೆ. ಸೊ ದ ಏಮ್ ಆಫ್ ಔರಂಗಜೇಬ್ ರಿಲಿಜಿಯಸ್ ಪಾಲಿಸಿ ಏನಾಗಿತ್ತು? ಹಿ ವಾಂಟೆಡ್ ಟು ಕನ್ವರ್ಟ್ ಇಂಡಿಯಾ ದಾರುಲ್ ಹರ್ಬ್ ಟು ದಾರುಲ್ ಇಸ್ಲಾಂ. ಅಂದರೆ ಔರಂಗಜೇಬ್ ಭಾರತವನ್ನು ದಾರುಲ್ ಹರ್ಬ್ನಿಂದ ದಾರುಲ್ ಇಸ್ಲಾಂ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾನೆ. ದಾರುಲ್ ಹರ್ಬ್ ಇಟ್ ಮೀನ್ಸ್ ಕಂಟ್ರಿ ಆಫ್ ಕಾಫಿರ್ಸ್. ಕಾಫಿರ್ಸ್ ಅಂದರೆ ಇಸ್ಲಾಂನಲ್ಲಿ ನಂಬಿಕೆ ಇಲ್ಲದವರನ್ನ ಕಾಫಿರ್ಸ್ ಅಂತ ಕರೀತಾರೆ. ಸೊ ಔರಂಗಜೇಬನ ಪ್ರಕಾರ ಭಾರತ ಅನ್ನೋದು ಇಸ್ಲಾಂನಲ್ಲಿ ನಂಬಿಕೆ ಇಲ್ಲದೆ ಇರುವಂತಹ ಒಂದು ದೇಶ. ಆ ದೇಶವನ್ನು ದಾರುಲ್ ಇಸ್ಲಾಂ ಆಗಿ, ಅಂದರೆ ಇಸ್ಲಾಮಿಕ್ ಸ್ಟೇಟ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದು ಆತನ ಒಂದು ಮೇನ್ ಏಮ್ ಆಗಿತ್ತು. ಸೊ ಅದಕ್ಕೋಸ್ಕರ ಈಸ್ ರಿಲಿಜಿಯಸ್ ಪಾಲಿಸಿ ಹ್ಯಾಡ್ 2 ಆಸ್ಪೆಕ್ಟ್ಸ್. ಆತನ ಒಂದು ಧಾರ್ಮಿಕ ನೀತಿ 2 ಮುಖ್ಯ ಸಂಗತಿಗಳನ್ನು ಒಳಗೊಂಡಿತ್ತು. ಅದು ಏನಂದರೆ ಟು ಪ್ರಮೋಟ್ ದ ಟೆನೆಟ್ಸ್ ಆಫ್ ಇಸ್ಲಾಂ ಆ್ಯಂಡ್ ಟು ಎನ್ಶೂರ್ ದ್ಯಾಟ್ ದಿ ಪೀಪಲ್ ಲೆಟ್ ದೇರ್ ಲೈವ್ಸ್ ಅಕಾರ್ಡಿಂಗ್ಲಿ. ಅಂದರೆ ಇಸ್ಲಾಂನ ತತ್ವಗಳನ್ನು ಪ್ರಮೋಟ್ ಮಾಡೋದು ಮತ್ತು ಆ ತತ್ವಗಳ ಪ್ರಕಾರ ಅಥವಾ ಆ ನೀತಿಗಳ ಪ್ರಕಾರ ಅಥವಾ ಆ ಕಾಯ್ದೆಗಳ ಪ್ರಕಾರ, ಆ ನಿಯಮಗಳ ಪ್ರಕಾರ, ಆ ಸಂಪ್ರದಾಯ ಪ್ರಕಾರ ಮುಸ್ಲಿಂ ಜನರು ಜೀವನವನ್ನು ನಡೆಸಬೇಕನ್ನೋದು ಮೊದಲನೇದು. ಆ್ಯಂಡ್ ಸೆಕೆಂಡ್ ಒನ್ ಟು ಅಡಾಪ್ಟ್ ಆ್ಯಂಟಿ ಹಿಂದೂ ಮೆಜರ್ಸ್. ಹಿಂದೂಗಳಿಗೆ ವಿರುದ್ಧವಾದ ಕ್ರಮಗಳನ್ನು ಅನುಸರಿಸೋದು. ಯಾಕಂದರೆ ಈಗಾಗಲೇ ಹೇಳಿದೆ ನಾನು, ಏನಪ್ಪ ಅಂದರೆ ಈ ಇಂಡಿಯಾವನ್ನು ಅವನು ಇಸ್ಲಾಮಿಕ್ ರಾಜ್ಯವಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಸೊ ಅದಕ್ಕೋಸ್ಕರ ಈ ಭಾರತದಲ್ಲಿ ಬಹುಸಂಖ್ಯಾತರಾಗಿ ಹಿಂದೂಗಳಿದ್ದರು. ಅವುಗಳನ್ನು ಮತಾಂತರ ಮಾಡೋದ್ರ ಮುಖಾಂತರ ಇಸ್ಲಾಮನ್ನು ಪ್ರಸಾರ ಮಾಡೋದು ಅವನ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಹೀಗಾಗಿ ಹಿಂದೂಗಳಿಗೆ ವಿರುದ್ಧವಾದಂತಹ ಕ್ರಮಗಳನ್ನು ಕೈಗೊಂಡ್ರೆ ಹಿಂದೂಗಳು ಇಸ್ಲಾಮನ್ನು ಸ್ವೀಕರಿಸ್ತಾರೆ. ಆವಾಗ ಈ ಭಾರತವನ್ನು ಇಸ್ಲಾಮಿಕ್ ರಾಜ್ಯವನ್ನಾಗಿ ಪರಿವರ್ತನೆ ಮಾಡಬಹುದು ಅನ್ನೋದು ಆತನ ಉದ್ದೇಶವಾಗಿದ್ದರಿಂದ ಸೊ ಹಿ ಇಂಟ್ರೊಡ್ಯೂಸ್ ಮೆನಿ ಆ್ಯಂಟಿ ಹಿಂದೂ ಮೆಜರ್ಸ್. ಅವುಗಳಲ್ಲಿ ದೇವಾಲಯಗಳನ್ನು ನಾಶ ಮಾಡೋದಿರೋದು, ಅಥವಾ ಆ ದೇವಾಲಯಗಳ ಜಾಗದಲ್ಲಿ ಮಸೀದಿಗಳನ್ನು ಕಟ್ಟಿಸೋದಿರ್ಬೋದು, ಅಥವಾ ಹಿಂದೂಗಳ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ರಿಸ್ಟ್ರಿಕ್ಷನ್ ಹಾಕೋದು, ಅಥವಾ ಹಿಂದೂಗಳ ಹಬ್ಬ ಹರಿದಿನಗಳ ಮೇಲೆ ರಿಸ್ಟ್ರಿಕ್ಷನ್ ಹಾಕೋದು, ಹಿಂದೂಗಳು ಆನೆಗಳ ಮೇಲೆ ಕೂತ್ಕೋಬಾರ್ದು ಅನ್ನೋದು, ಕುದುರೆಗಳ ಮೇಲೆ ಪ್ರಯಾಣ ಮಾಡಬಾರ್ದು ಅನ್ನೋದು. ಸೊ ಅದೇ ರೀತಿ ಹಿಂದೂ ಟ್ರೇಡರ್ಸ್ಗೆ ಆ್ಯಂಡ್ ಮುಸ್ಲಿಂ ಟ್ರೇಡರ್ಸ್ಗೆ ಸಂಬಂಧಪಟ್ಟಂತೆ ಹಿಂದೂ ಟ್ರೇಡರ್ಸ್ಗಳ ಮೇಲೆ ಮಾತ್ರ ಟ್ಯಾಕ್ಸ್ ಹಾಕೋದು, ಮುಸ್ಲಿಂ ಟ್ರೇಡರ್ಸ್ಗಳ ಮೇಲೆ ಇದ್ದಂತಹ ಟ್ಯಾಕ್ಸನ್ನು ತೆಗೆದುಹಾಕಿದ. ಇನ್ನೊಂದು ಮುಖ್ಯವಾದಂಥದ್ದು ಏನಪ್ಪ ಅಂದರೆ ಜಜಿಯಾ ಟ್ಯಾಕ್ಸ್. ಅಂದರೆ ಇದನ್ನು ನಾನ್ ಮುಸ್ಲಿಮ್ಸ್ ಪೇಡ್ ಮಾಡಬೇಕಾಗಿತ್ತು. ನಾನ್ ಮುಸ್ಲಿಮ್ಸ್ ಪೇಡ್ ಮಾಡುವಂತಹ ಜಜಿಯಾ ಟ್ಯಾಕ್ಸನ್ನು ಅಕ್ಬರ್ ತೆಗೆದುಹಾಕಿದ್ದ. ಬಟ್ ಅಗೇನ್ ಔರಂಗಜೇಬ್ ಇಂಟ್ರೊಡ್ಯೂಸ್ಡ್ that ಜಜಿಯಾ ಟ್ಯಾಕ್ಸ್ ಆನ್ ನಾನ್ ಮುಸ್ಲಿಮ್ಸ್ ಆರ್ ಹಿಂದೂಸ್. ಹಿಂದೂಗಳ ಮೇಲೆ ಆ ಜಜಿಯಾ ಟ್ಯಾಕ್ಸನ್ನು ಮತ್ತೆ ಪುನಃ ಹೇರ್ತಾನೆ. ಹೀಗೆ ಅನೇಕ ಕ್ರಮಗಳನ್ನು, ಆ್ಯಂಟಿ ಹಿಂದೂಸ್ ಕ್ರಮಗಳನ್ನು ಕೈಗೊಳ್ಳೋದ್ರ ಮುಖಾಂತರ ಆತನ ಉದ್ದೇಶ ಏನಾಗಿತ್ತಪ್ಪ ಅಂದರೆ, ಇಫ್ ಅವರು ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಸಾಧ್ಯವಿರಲಿಲ್ಲ ಅಂದರೆ ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗೋದ್ರ ಮುಖಾಂತರ ಅದರಿಂದ ಮುಕ್ತಿಯನ್ನು ಸಹಿತ ಪಡಿಬೋದಾಗಿತ್ತು. ಇದರಿಂದ ಗೊತ್ತಾಗುತ್ತೆ why he introduced anti-Hindu measures ಅನ್ನೋದು. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ಈಸ್ ರಿಲಿಜಿಯಸ್ ಪಾಲಿಸಿ. ಆದರೆ ಈತನ ಒಂದು ರಿಲಿಜಿಯಸ್ ಪಾಲಿಸಿ ನಿಜವಾಗ್ಲೂ ಅನೇಕ ಧರ್ಮಗಳಿಂದ ಕೂಡಿರುವಂತಹ ಭಾರತಕ್ಕೆ ಸಹಕಾರಿ ಆಗ್ತಾ ಅಂತ ನೋಡೋದಾದರೆ ಇಟ್ಸ್ ನೆವರ್. ಇದು ಯಾವಾಗೂ ಸಹಕಾರಿ ಆಗಲಿಲ್ಲ. ಯಾಕಂದರೆ ಅಕ್ಬರ್ ತಿಳ್ಕೊಂಡಿದ್ದ ಭಾರತದಲ್ಲಿ ಯಾವ ರೀತಿಯ ರಿಲಿಜಿಯಸ್ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನು, ಶಹಜಹಾನ್ ತಿಳ್ಕೊಂಡಿದ್ದ, ಜಹಾಂಗೀರ್ ತಿಳ್ಕೊಂಡಿದ್ದ. ಬಟ್ ಔರಂಗಜೇಬ್ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಸೊ
ತನ್ನ ಒಂದು ಧರ್ಮದ ಉನ್ನತಿಗೋಸ್ಕರ ಭಾರತದಲ್ಲಿ ಕಟ್ಟಿದಂತಹ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಆತನ ರಿಲಿಜಿಯಸ್ ಪಾಲಿಸಿನೇ ಮೇನ್ ಕಾರಣ ಆಯಿತು ಅಂತಲೂ ಹೇಳ್ಬೋದು. ಎಸ್, ನೆಕ್ಸ್ಟ್ ವಿ ವಿಲ್ ಸಿ ದ ಕಲ್ಚರಲ್ ಅಚೀವ್ಮೆಂಟ್ಸ್ ಆಫ್ ಡ್ಯೂರಿಂಗ್ ದ ಟೈಮ್ ಆಫ್ ಔರಂಗಜೇಬನ ಕಾಲಕ್ಕೆ ಯಾವ ರೀತಿಯ ಒಂದು ಕಲ್ಚರಲ್ ಅಚೀವ್ಮೆಂಟ್ಸ್ ಆದವು. ಸೊ ಒಂದು ವಿಷಯ ನಾವು ನೆನ್ಪಿಟ್ಕೋಬೇಕು, ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಔರಂಗಜೇಬನ ಕೊಡುಗೆ ಬಹಳಷ್ಟು ಕಡಿಮೆ ಅಂತಲೇ ಹೇಳ್ಬೋದು. ಆದರೂ ಕೆಲವೊಂದಿಷ್ಟು ವರ್ಕ್ಗಳು ಆತನ ಕಾಲಕ್ಕೆ ನಡೆದವು. ಸೊ ಸಮ್ ಆಫ್ ಲಿಟರರಿ ವರ್ಕ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ಔರಂಗಜೇಬ್ ಯಾವುವು ಅಂತ ನಾವು ನೋಡೋದಾದರೆ, ಫತ್ವಾ ಐ ಆಲಮ್ಗಿರಿ, ದಿಸ್ ವಾಸ್ ದ ಡೈಜೆಸ್ಟ್ ಆಫ್ ಮುಸ್ಲಿಂ ಲಾ ವಿಚ್ ಈಸ್ ಕಂಪೈಲ್ಡ್ ಡ್ಯೂರಿಂಗ್ ದ ಟೈಮ್ ಆಫ್ ಔರಂಗಜೇಬನ ಕಾಲಕ್ಕೆ ಈ ಫತ್ವಾ ಎ ಆಲಮ್ಗಿರಿಯನ್ನು, ಅಂದರೆ ಮುಸ್ಲಿಂ ಕಾನೂನುಗಳ ಒಂದು ಸಂಗ್ರಹ ಇದು. ಸೊ ಇದನ್ನು ಸಂಗ್ರಹ ಮಾಡಿಸ್ತಾನೆ ಔರಂಗಜೇಬ್. ಆ್ಯಂಡ್ ಹಿಸ್ಟೋರಿಯನ್ ಕಾಫಿ ಖಾನ್ ರೋಟ್ ಮುಂತಕಾಬ್ ಉಲ್ ಲುಬಾಬ್ ಅನ್ನುವ ಒಂದು ಕೃತಿಯನ್ನು ಹಿಸ್ಟೋರಿಯನ್ ಕಾಫಿ ಖಾನ್ ಬರೀತಾನೆ. ಅದೇ ರೀತಿ ನುಷ್ಕೈ ದಿಲ್ಕುಶ್ ರಿಟನ್ ಬೈ ಭೀಮ್ಸೇನ್ನಿಂದ ನುಷ್ಕೈ ದಿಲ್ಕುಶ್ ಅನ್ನೋ ಒಂದು ಕೃತಿ ಬರೆಯಲ್ಪಡುತ್ತೆ. ಸೊ ಸಮ್ ಆಫ್ ಹಿಸ್ ಆರ್ಕಿಟೆಕ್ಚರ್ ಬಿಲ್ಡಿಂಗ್ಸ್, ಅವನ ಕಾಲಕ್ಕೆ ನಿರ್ಮಾಣವಾದಂತಹ ಕೆಲವೊಂದು ವಾಸ್ತುಶಿಲ್ಪ ಕಟ್ಟಡಗಳನ್ನು ನಾವು ನೋಡೋದಾದರೆ, ಬಾದ್ಶಾಹಿ ಮಾಸ್ಕ್ ಇನ್ ಲಾಹೋರ್ನಲ್ಲಿ ಬಾದ್ಶಾಹಿ ಮಸೀದಿ, ಅದೇ ರೀತಿ ಮೋತಿ ಮಸ್ಜಿದ್ ಇನ್ ಡೆಲ್ಲಿ ಫೋರ್ಟ್, ಡೆಲ್ಲಿ ಕೋಟೆಯಲ್ಲಿ ಮೋತಿ ಮಸೀದಿ. ಒನ್ ಮೋರ್ ಇಂಪಾರ್ಟೆಂಟ್, ಬೀಬಿ ಕಾ ಮಕ್ಬರ ಇನ್ ಔರಂಗಾಬಾದ್. ಸೊ ಔರಂಗಾಬಾದ್ನಲ್ಲಿ ಈ ಬೀಬಿ ಕಾ ಮಕ್ಬರವನ್ನು ಔರಂಗಜೇಬನ ಮಗ ಆಜಮ್ ಶಾ ನಿರ್ಮಾಣ ಮಾಡ್ತಾನೆ. ಸೊ ಇದು ಔರಂಗಜೇಬನ ಹೆಂಡತಿಯ ಸಮಾಧಿ. ಸೊ ಇದನ್ನು ಬಡವರ ತಾಜ್ ಮಹಲ್ ಅಂತ ಹೇಳ್ಬಿಟ್ಟು ಸಹಿತ ಕರೀತಾರೆ, ಬೀಬಿ ಕಾ ಮಕ್ಬರವನ್ನು. So this is the information about his cultural achievements, and finally we will move to conclusion. So Aurangzeb, man of extraordinary ability, man of strict discipline, and a man of a hard working person ಆಗಿದ್ದ. ಸೊ ಔರಂಗಜೇಬ್ ಲೆಡ್ ಎ ವೆರಿ ಸಿಂಪಲ್ ಲೈಫ್, ಬಹಳ ಸಾಧಾರಣ ಜೀವನವನ್ನು ಔರಂಗಜೇಬ್ ನಡೆಸ್ತಾ ಇದ್ದ. ತನ್ನ ಕೈಯಾರೆ ಬರೆದಂತಹ ಕುರಾನ್ನ ಪ್ರತಿಗಳನ್ನು ಮಾರಾಟ ಮಾಡಿ ಅದರಿಂದ ಬಂದಂಥ ಹಣವನ್ನು ಬಡವರಿಗೆ ದಾನ ಮಾಡ್ತಾ ಇದ್ದ. ಅದರಲ್ಲಿ ಸ್ವಲ್ಪ ಹಣವನ್ನು ತನ್ನ ಶವ ಸಂಸ್ಕಾರಕ್ಕೋಸ್ಕರ ತೆಗೆದಿಟ್ಟಿದ್ದ ಅಂತ ನಾವು ನೋಡ್ತೀವಿ. ಹಿ ವಾಸ್ ಪ್ಯೂರಿಟನ್, ಅಂದರೆ ಸದ್ಧರ್ಮಶೀಲನಾಗಿದ್ದ. ಚಾಚು ತಪ್ಪದೆ ತನ್ನ ಧರ್ಮವನ್ನು ಅನುಸರಿಸ್ತಾ ಇದ್ದ. ಎಷ್ಟರ ಮಟ್ಟಿಗೆ ಹಿ ವಾಸ್ ಡೀಪ್ಲಿ ರಿಲಿಜಿಯಸ್. ಸೊ ಧಾರ್ಮಿಕ ಶ್ರದ್ಧೆಯನ್ನು ಹೊಂದಿದ್ದ ಆತ. ಇವನ್ ಯುದ್ಧಗಳು ನಡೆಯುತ್ತಾ ಇದ್ದಂತಹ ಸಂದರ್ಭದಲ್ಲಿ ನಮಾಜನ ಸಮಯವಾದರೆ ಆ ಯುದ್ಧ ಭೂಮಿಯಲ್ಲೇ ಕುಳಿತು ನಮಾಜನ್ನು ಮಾಡ್ತಾ ಇದ್ದಂತೆ ಔರಂಗಜೇಬ್. ಅದರಿಂದ ಗೊತ್ತಾಗುತ್ತೆ ಹೌ ಮಚ್ ಹಿ ವಾಸ್ ಡೀಪ್ಲಿ ರಿಲಿಜಿಯಸ್ ಅನ್ನೋದು. ಸೊ ಮೆನಿ ಮುಸ್ಲಿಮ್ಸ್ ರಿಗಾರ್ಡೆಡ್ ಹಿಮ್ ಆ್ಯಸ್ ಎ ಜಿಂದಾಫೀರ್. ಅನೇಕ ಮುಸಲ್ಮಾನರು ಅವನ್ನ ಜಿಂದಾಫೀರ್ ಅಂತ ಹೇಳಿಬಿಟ್ಟು ಗುರುತಿಸ್ತಾ ಇದ್ರು. ಜಿಂದಾಫೀರ್ ಇಟ್ ಮೀನ್ಸ್ ಜೀವಂತ ಸಂತ. ಅಂದರೆ ಒಬ್ಬ ಸಂತನನ್ನು ನಾವು ಈ ಔರಂಗಜೇಬನನ್ನು ಜೀವಂತವಿರುವಾಗಲೇ ಒಬ್ಬ ಸಂತನನ್ನು ನಾವು ನೋಡಿದ್ವಿ ಅನ್ನೋ ಅರ್ಥದಲ್ಲಿ ಜೀವಂತ ಸಂತ, ಜಿಂದಾಫಿ ಅಂತ ಮೆನಿ ಮುಸ್ಲಿಮ್ಸ್ ಅವನನ್ನು ಗುರುತಿಸ್ತಾ ಇದ್ರು. ಸೊ ವಿತ್ ಆಲ್ ದೀಸ್ ಪರ್ಸ್ನಲ್ ಕ್ವಾಲಿಟೀಸಲ್ಲಿ ಆತ ಉತ್ತಮನಾಗಿದ್ದ, ಬೆಸ್ಟ್ ಪರ್ಸನ್ನೇ ಆಗಿದ್ದ. ಬಟ್ ಔರಂಗಜೇಬ್ ಬಿಕೇಮ್ ಎ ಗ್ರೇಟ್ ಫೇಲ್ಯೂರ್ ಆ್ಯಸ್ ಎ ರೂಲರ್. ಔರಂಗಜೇಬ್ ಒಬ್ಬ ಆಡಳಿತಗಾರನಾಗಿ ದೊಡ್ಡ ವೈಫಲ್ಯವನ್ನು ಅನುಭವಿಸಿದ್ದ. ಯಾಕಂದರೆ ಭಾರತದಂತಹ ಬೃಹತ್ ದೇಶವನ್ನು, ಅನೇಕ ಧರ್ಮಗಳು ಇರುವಂತಹ ಬೃಹತ್ ದೇಶವನ್ನು, ಅನೇಕ ಜನಾಂಗಗಳು ಇರುವಂತಹ ಒಂದು ಬೃಹತ್ ದೇಶವನ್ನು ಹೇಗೆ ಆಳ್ವಿಕೆ ಮಾಡಬೇಕು ಅನ್ನುವ ಒಂದು ಜ್ಞಾನ ಔರಂಗಜೇಬನಿಗೆ ಇರಲಿಲ್ಲ. ಒಂದೇ ಧರ್ಮ ಪಕ್ಷಪಾತಿಯಾಗಿದ್ದರಿಂದ ತಾನು ಒಬ್ಬ ಎಬಿಲಿಟಿ ರೂಲರ್ ಅನ್ನುವ ಒಂದು ಮಹತ್ವವನ್ನು ಸಹಿತ ಔರಂಗಜೇಬ್ ಕಳೆದುಕೊಳ್ತಾನೆ. ಸೊ ಫೈನಲಿ ಹಿಸ್ ಪಾಲಿಸೀಸ್ ಶೋಡ್ ದ ಡಿಕ್ಲೈನಿಂಗ್ ಪಾತ್ ಟು ಮೊಘಲ್ ಎಂಪೈರ್. ಅವನ ಒಂದು ನೀತಿಗಳು ಫೈನಲಿ ಮೊಘಲ್ ಸಾಮ್ರಾಜ್ಯಕ್ಕೆ ಅವನತಿಯ ದಾರಿಯನ್ನು ತೋರಿಸ್ಕೊಡ್ತವೆ. ಇನ್ ಗ್ರೇಟ್ ಡಿಸ್ಪೈರ್ ಹಿ ರೋಟ್ ಟು ಒನ್ ಆಫ್ ಹಿಸ್ ಸನ್. ತನ್ನ ಮಗನಿಗೆ ಒಂದು ಕೊನೆಯ ಸಮಯದಲ್ಲಿ ಒಂದು ಈ ರೀತಿ ಪತ್ರವನ್ನು ಬರೆದಿರ್ತಾನೆ. ಆ ಪತ್ರದಲ್ಲಿ ಔರಂಗಜೇಬ್ ಏನು ತಿಳಿಸಿರ್ತಾನೆ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಐ ಕೇಮ್ ಅಲೋನ್ ಆ್ಯಂಡ್ ಐ ಆಮ್ ಗೋಯಿಂಗ್ ಅಲೋನ್. I have not done well to the country and people, and in the future there is no hope. ನೋಡಿ, ಕೊನೆಯ ಸಮಯದಲ್ಲಿ ಔರಂಗಜೇಬನಿಗೆ ಪ್ರಾಯಶ್ಚಿತ್ತ ಆಗಿರ್ಬೋದು. ನಾನು ಒಬ್ಬನೇ ಹೋಗ್ತಾ ಇದ್ದೀನಿ,
ನಾನು ಈ ದೇಶಕ್ಕೆ ಮತ್ತು ಜನರಿಗೆ ಯಾವುದೇ ರೀತಿ ಒಳ್ಳೆಯದನ್ನು ಮಾಡಲಿಲ್ಲ, ಹೀಗಾಗಿ ಫ್ಯೂಚರ್ನಲ್ಲಿ ಸಹಿತ ಯಾವುದೇ ಒಂದು ಹೋಪ್ ನನಗೆ ಕಾಣ್ತಾ ಇಲ್ಲ. ಸೊ ಔರಂಗಜೇಬ್ ಫೈನಲಿ he died at the age of 90 in the year 1707 in ದಕ್ಕನ್ ಪ್ರದೇಶದಲ್ಲಿ 1707ರಲ್ಲಿ ತನ್ನ ಒಂದು 90ನೇ ವರ್ಷದಲ್ಲಿ ಔರಂಗಜೇಬ್ ಮರಣವನ್ನು ಹೊಂದ್ತಾನೆ. ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ಹಿಸ್ ಪಾಲಿಸೀಸ್. These are the references I have used for the making of this PPT. For further study, for more information, you take these references. Thank you, my dear students and friends. Thank you very much.